ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಎಷ್ಟೋ ಬಾರಿ ಎಷ್ಟೋ ಕಥೆಗಳನ್ನು ನಾವು ಕೇಳಿರ್ತೀವಿ. ಮೂಲತಃ ಪುರಾಣ ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ರಾಮಾಯಣ ಬರುತ್ತೆ, ಮಹಾಭಾರತ ಬರುತ್ತೆ, ನಂತರ ವಿಷ್ಣು ಪುರಾಣ, ನವಗ್ರಹ ಪುರಾಣ, ಹೀಗೆ ಸಾಕಷ್ಟು ಬರ್ತಾ ಹೋಗುತ್ತೆ. ಆದರೆ ಸಾಧಾರಣವಾಗಿ ರಾಮಾಯಣ ಮತ್ತು ಮಹಾಭಾರತವನ್ನು ನಾವು ತಿಳ್ಕೊಳ್ತಾ ಹೋಗಿರ್ತೀವಿ ಅಲ್ವಾ. ಅಲ್ಲೇ ಸಾಕಷ್ಟು ಪಾತ್ರಗಳು ನಮಗೆ ತಿಳಿದೇ ಇರೋದಿಲ್ಲ. ಯಾಕಂದರೆ ರಾಮನ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ಹೆಚ್ಚಾಗಿ ನಾವು ತಿಳ್ಕೊಳ್ತಾ ಹೋಗುವಂಥದ್ರಲ್ಲಿ ಆ ಪುರಾಣಗಳಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿರುವಂತಹ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಿರ್ಲಿಕ್ಕಿಲ್ಲ. ಇದಕ್ಕೋಸ್ಕರ ಈ ಸಂದರ್ಭದಲ್ಲಿ ಪ್ರತಿದಿನವೂ ಕೂಡ ಹೆಚ್ಚಾಗಿ ಪರಿಚಯವಿಲ್ಲದ ಅಥವಾ ಅಪರೂಪಕ್ಕೆ ಕೇಳಿರುವಂತಹ ಪಾತ್ರಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಇನ್ನು ಕೆಲವಾರು ದಿನ ಪುರಾಣ ಪಾತ್ರಗಳ ಪರಿಚಯದ ಜವಾಬ್ದಾರಿ ನನ್ನದು. ಸೋಮವಾರ ಅಲ್ವಾ, ಸೋಮವಾರ ಅಂತ ಹೇಳಿದಾಗ ಶಿವನನ್ನು ನಾವು ನೆನಪು ಮಾಡ್ಕೊಳ್ತೀವಿ, ಸೂರ್ಯನನ್ನು ನೆನಪು ಮಾಡ್ಕೊಳ್ತೀವಿ. ಅದಂತೂ ಪ್ರತಿದಿನ ಇದ್ದೇ ಇರುತ್ತೆ. ಆದರೆ ಸೂರ್ಯ ಅಂತ ಹೇಳಿದಾಗ ಅವನ ಶಾಖವನ್ನು ತಡ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ. ಇದೇ ಒಂದು ವಿಚಾರಕ್ಕಾಗಿ ಆತನ ಪತ್ನಿ ಸಂಜನಾ ಸೂರ್ಯನನ್ನು ಬಿಟ್ಟು ಹೋಗ್ತಾಳೆ. ಆದರೆ ಸೂರ್ಯನಿಗೆ ಗೊತ್ತಿರೋದಿಲ್ಲ ಆಕೆ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ. ಅಂತಹ ಒಂದು ಸಂದರ್ಭ. ಮುಂದೆ ಆಕೆ ಸೂರ್ಯನನ್ನು ಬಿಟ್ಟು ಏನು ಮಾಡಿದ್ಲು ಅಂತ ಕೇಳಿದ್ರೆ, ಆಕೆಯದೇ ಒಂದು ವಿಶೇಷವಾಗಿರುವಂತಹ ರೂಪದಲ್ಲಿರುವಂತಹ ಒಬ್ಬ ಸ್ತ್ರೀಯನ್ನ ಸೃಷ್ಟಿ ಮಾಡ್ತಾಳೆ. ಮತ್ತೆ ಆಕೆಗೆ ಸಂಜನಾ ನೀಡಿರುವಂತಹ ಹೆಸರೇ ಛಾಯಾ. ಹೌದು, ಛಾಯಾಳ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸಿಕೊಡ್ತಾ ಇದ್ದೀನಿ. ಸೂರ್ಯದೇವನ ಪತ್ನಿ ಛಾಯಾಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೂಲತಃ ಸೂರ್ಯದೇವನ ಪತ್ನಿಯಾಗಿರೋದು ಸಂಜನಾ. ಆದರೆ ಆಕೆ ಸೂರ್ಯನ ಶಾಖವನ್ನು ತಡೆದುಕೊಳ್ಳೋದಿಕ್ಕೆ ಆಗದೆ ಸ್ವಲ್ಪ ಸಮಯ ದೂರವಿರ್ತೀನಿ ಅಂತ ಹೇಳಿ ಸೂರ್ಯನಿಗೆ ಗೊತ್ತಾಗದ ರೀತಿಯಲ್ಲಿ ಆಕೆಯದೇ ಪ್ರತಿರೂಪದ ಒಬ್ಬ ಸ್ತ್ರೀಯನ್ನು ಸೃಷ್ಟಿಸ್ತಾಳೆ. ಮತ್ತು ಆಕೆಗೆ ಛಾಯಾ ಅನ್ನುವಂಥ ಹೆಸರನ್ನು ನೀಡ್ತಾಳೆ. ಈಗ ಛಾಯಾ ಮಾತಿನಲ್ಲಿ, ನಡವಳಿಕೆಯಲ್ಲಿ, ಪ್ರತಿಯೊಂದರಲ್ಲಿಯೂ ಕೂಡ ಸಂಜಳಲಂತೆಯೇ ಇರ್ತಾಳೆ. ಮತ್ತು ಸೂರ್ಯನಿಗೆ ಒಂದು ಚೂರು ಕೂಡ ಸಂದೇಹ ಬರದಂತೆ ನಡ್ಕೊಳ್ತಾಳೆ. ಆದರೆ ಒಂದು ದಿನ ಯಾವುದೋ ಒಂದು ಘಟನೆಯ ಮುಖಾಂತರ ಸೂರ್ಯನಿಗೆ ಈಕೆ ನಿಜವಾಗಿಯೂ ಸಂಜನಳ ಅಂತ ಯೋಚನೆ ಮಾಡೋ ಹಾಗೆ ಆಗುತ್ತೆ. ಆಗ ಇದು ಯಾರು ಅಂತ ತಿಳಿಯುತ್ತೆ. ಅಷ್ಟಕ್ಕೂ ಈ ಕಥೆಗಳನ್ನೆಲ್ಲ ನೀವು ಕೇಳಿರಬಹುದು ಶುಭೋದಯದಲ್ಲಿ. ಹಾಗೆಯೇ ಛಾಯಾಳ ಬಗ್ಗೆ ಮಾತಾಡೋದಿಕ್ಕೆ ಹೋದಾಗ ಈಕೆ ಇಬ್ಬರು ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ ಛಾಯಾ. ಅವರೇ ಶನೀಶ್ವರ ಮತ್ತು ಮನುಸ್ವರ ಅಂತ ಹೇಳಿ. ಮತ್ತೆ ಒಂದು ಹೆಣ್ಣು ಮಗಳು ತಾಪ್ತಿ ಅಂತ. ಮತ್ತು ಈ ಶನಿದೇವನ ತಾಯಿ ಆಗಿರೋದ್ರಿಂದ ಶನಿ ಪ್ರಷ್ಠಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅಷ್ಟೇ ಅಲ್ಲ, ಬ್ರಹ್ಮ ವೈವರ್ತ ಪುರಾಣದ ಪ್ರಕಾರ ಸಂಜನಾ ಮತ್ತು ಛಾಯಾ ಇಬ್ಬರು ಕೂಡ ವಿಶ್ವಕರ್ಮನ ಮಕ್ಕಳು ಅಂತ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.